ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ದ್ವಾರ್ ಮ್ಯೂಸಿಕ್ ಅನ್ನೋ ಒಂದು ಹೊಸ ಸಂಸ್ಥೆಯನ್ನು ಕಟ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಗಾಯಕ ವಿಜಯ್ ಪ್ರಕಾಶ್ ಸರ್ ಹಾಗೂ ಅವರ ಧರ್ಮಪತ್ನಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂತ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಏನಿದು ದ್ವಾರ್ ಮ್ಯೂಸಿಕ್ ಅನ್ನೋದು ಅಂತ? ಅದೇ ನಾವು ಈಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಂಗೆ ಇದೊಂದು ದ್ವಾರ, ಅವಕಾಶಗಳು ಕಲ್ಪಿಸಿಕೊಡುವಂತಹ ದ್ವಾರ, ಪ್ರತಿಭಾನ್ವಿತರಿಗೆ ಒಂದು ದ್ವಾರ, ಆಸಕ್ತಿ ಇರುವವರಿಗೆ ಒಂದು ದ್ವಾರ. ಈ VPCC ಅನ್ನೋ ಒಂದು ಜಾಗದಲ್ಲಿ ತಾವು ಸಂಗೀತವನ್ನು ಕಲಿಬೋದು, ದ್ವಾರ್ ಸ್ಟುಡಿಯೋಸಲ್ಲಿ ರೆಕಾರ್ಡ್ ಮಾಡಬಹುದು, ದ್ವಾರ್ ಮ್ಯೂಸಿಕನ್ನು ಹೊರತರ್ಬೋದು. ಆದರೆ ಎಲ್ಲವೂ ಒಂದು ಒಳ್ಳೆ ಕ್ವಾಲಿಟಿ ಮ್ಯೂಸಿಕನ್ನು ನಾವು ತರಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಇವತ್ತು ಮೋಹ ಅನ್ನೋ ಹಾಡನ್ನು ಬಿಡುಗಡೆ ಮಾಡಿದ್ದೀವಿ. ಸೊ ಒಂದು ಕಡೆ ಸಿನಿಮಾ ಸಂಗೀತ ಅದು ಇದ್ದೇ ಇರುತ್ತೆ, ಅದರೊಂದಿಗೆ ಪ್ರೈವೇಟ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ತರುವಂಥ ಪ್ರಯತ್ನ. ನಿಮ್ಮ ಕನಸು ನಿಮ್ಮ ಧರ್ಮಪತ್ನಿಯವರು ನೆರವೇರಿಸ್ತಾ ಇರುವಂಥದ್ದು ಏನು ಹೇಳ್ತೀರಾ ಮೇಡಮ್ ಬಗ್ಗೆ? ಅದು ನನ್ನ ಸೌಭಾಗ್ಯ. ಯಾಕೆಂದರೆ ನಾನು ಹೇಳ್ದಂಗೆ ನಾನು ಕನಸನ್ನು ಕಾಣ್ತೀನಿ, ಆದರೆ ಅದನ್ನು ನನಸಾಗಿಸ್ಲಿಕ್ಕೆ ಒಂದು ಶಕ್ತಿ ಬೇಕಾಗತ್ತೆ. ನನ್ನ ಜೀವನದಲ್ಲಿ ನನ್ನ ಶಕ್ತಿ ನನ್ನ ಧರ್ಮಪತ್ನಿ. VPCC ಆಗಲಿ, ದ್ವಾರ್ ಮ್ಯೂಸಿಕ್ ಆಗಲಿ, ಇವೆಲ್ಲವನ್ನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಇಲ್ಲಿ ಇಷ್ಟು ದೂರ ತಂದಿದ್ದಾಳೆ. ಸೊ ಇನ್ನು ಮುಂದಕ್ಕೂ ಈ ಕನಸನ್ನು ಮಹತಿ ನಡೆಸ್ಕೊಂಡು ಹೋಗ್ತಾಳೆ. ನಾನು ಹೆಸರಿಗೆ ನಾನು ಇಲ್ಲಿದ್ದೀನಿ, ನನ್ನ ಹೆಸರುಂಟು. ನಾನು ಕೂಡ ಮೇಲ್ನೋಟಕ್ಕೆ ಏನೇನು ಆಗ್ತಾಯಿದೆ ಅಂತೆಲ್ಲ ಗಮನಿಸ್ತೀನಿ, ಆದರೆ ಅದು ಒಂದು ಗ್ರೌಂಡ್ ಲೆವೆಲಲ್ಲಿ ನಡೆಸ್ತಾ ಇರೋದು ಮಹತಿ. ನೀವು ಈ ಮ್ಯೂಸಿಕ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಎಷ್ಟು ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಇದ್ದಾರೆ ಅನ್ನೋದು? ಸೊ ಸ್ಟೂಡೆಂಟ್ಸ್ಗಿಂತ ನಾನು ಮೆಂಬರ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಮ್ಮ ಐ ಥಿಂಕ್ ಆ್ಯಸ್ ಆನ್ ಟುಡೇ ನಮಗೆ ವಾಟ್ಸಪ್ ಕಮ್ಯುನಿಟಿಲಿ ಒಂದು 2,500 ಜನ ರೆಗ್ಯುಲರ್ ಆಗಿ ಬರೋರು ಇದ್ದಾರೆ. ಅದಲ್ಲದೆ ನಮ್ಮ ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, 35,000 to 40,000 ಜನ ಫಾಲೋವರ್ಸ್ ಇದ್ದಾರೆ. ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಿಕಾಸ್ ತುಂಬ ಜನ ಮಂಡ್ಯ, ಮೈಸೂರು, ಹುಬ್ಳಿಯಿಂದ ಬರ್ತಾ ಇದ್ದಾರೆ. ಸೊ ಅವ್ರು ಪ್ರತಿಯೊಂದು ವರ್ಕ್ಶಾಪ್ಗೆ ಬರೋಕ್ಕಾಗಲ್ಲ. ಸೊ ಬಟ್ ದೇ ಆರ್ ಆಲ್ ಇನ್ ಟಚ್. ಸೊ ತುಂಬ ಜನ ಟಚ್ಚಲ್ಲಿ ಇದ್ದಾರೆ. ಏನಾದರೂ ಇಂಟ್ರೆಸ್ಟಿಂಗ್ ವರ್ಕ್ಶಾಪ್ ಇದ್ದರೆ ಬರ್ತಾರೆ, ಏನಾದರೂ ಕಾರ್ಯಕ್ರಮ ಇದ್ದರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಾಗೆ ದ್ವಾರ್ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ, ನಾವು ಯಾಕೆ ಶುರು ಮಾಡಿದ್ವಿ ಅಂದರೆ, ಇಷ್ಟೊಂದು ಟ್ಯಾಲೆಂಟ್ ಕಾಣಿಸ್ತಾ ಇದೆ ನಮಗೆ, ಬಟ್ ಅವ್ರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಕೆಲವು ಸಲ ವಿ ಫೈಂಡ್ ಅ ಗುಡ್ ಕಂಪೋಸರ್, ಮತ್ತು ಅವ್ರಿಗೆ ನನಗೆ ಲಿರಿಕ್ಸ್ಟ್ ಬೇಕು, ನನಗೆ ಲಿರಿಕ್ಸ್ ಬರೆಯೋರು ಬೇಕಂದರೆ ನಮ್ಮ ಕಮ್ಯುನಿಟಿಯಲ್ಲೇ ಅಷ್ಟೊಂದು ಜನ ಬರೆಯೋರಿದ್ದಾರೆ. ಸೊ ಅವ್ರನ್ನ ಕನೆಕ್ಟ್ ಮಾಡ್ತೀವಿ, ಬನ್ನಿ ನಮ್ಮ ಸ್ಟುಡಿಯೋನಲ್ಲೇ ರೆಕಾರ್ಡ್ ಮಾಡಿ ಅಂತ ಆ ಥರ ಎನ್ಕರೇಜ್ ಮಾಡ್ತೀವಿ. ಸೊ ಅದೇ ಬಡವರು ಕೂಡ ಇರ್ತಾರೆ ಮ್ಯಾಮ್, ಅವರಿಗೆ ಯಾವ ರೀತಿ ನೀವು ಸ್ಪಂದಿಸ್ತೀರಾ ಅನ್ನೋದು? ಸೊ ಬಡವ್ರಿಗೆ ನಾವು ಟ್ಯಾಲೆಂಟ್ ಇದ್ದರೆ ಅವ್ರಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಒಳ್ಳೆ ವಾಯ್ಸ್ ಇದ್ದರೆ ನಾವು ಒಳ್ಳೆ ಕಂಪೋಸರ್ನ, ಲಿರಿಸಿಸ್ಟ್ನ ಕನೆಕ್ಟ್ ಮಾಡ್ತೀವಿ. ಒಳ್ಳೆ ರೈಟರ್ ಅಂದರೆ ನಾವು ಒಳ್ಳೆ ಕಂಪೋಸರ್ ಮತ್ತು ಒಳ್ಳೆ ಸಿಂಗರ್ನ ಕನೆಕ್ಟ್ ಮಾಡ್ತೀವಿ. ಈ ಥರ ನಾವು ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಏನು ಪೇಮೆಂಟ್ ಇಲ್ಲ, ಇದು ನಿಮ್ಮದೇ, ನಿಮ್ಮ ಜಾಗ ನೀವು ಯೂಸ್ ಮಾಡಿ, ಬಳಸಿ. ಪ್ರತಿಭೆ ಇದ್ದರೆ ನೀವು ಈ ಫೆಸಿಲಿಟಿನ ಬಳಸ್ಕೋಬೋದು. ಸೊ ನಾವೇನಂದರೆ, ಯಾರ ಜೀವನವನ್ನು ಯಾರು ಬದಲಾಯಿಸೋಕ್ಕಾಗದೆ ಹೋದ್ರೂ ಅವರ ಜೀವನದಲ್ಲಿ ಕೆಲವು ಒಳ್ಳೆಯ ಸಂದರ್ಭಗಳನ್ನು, ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೋದು. ಈಗ ಅನೇಕ ನಾವೆಲ್ಲ ಅಂದರೆ ವಿಸ್ತಾರವಾಗಿ ನಾನು ಇಲ್ಲಿ ಹೇಳಕ್ಕೆ ಹೋಗದೆ ಹೋದ್ರೂ, ಪ್ರತಿಭೆ ಇದ್ದವರು, ಅವರು ಬಡವರಾಗಲಿ ಶ್ರೀಮಂತರಾಗಲಿ, ಪ್ರತಿಭೆ ಇದ್ದವರಿಗೆ ಇಲ್ಲಿ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಾವು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಇದು ಮಾಡಿರೋದು. ಮತ್ತು ಕೆಲವರು ಈ ಫೆಸಿಲಿಟಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಅಂಥವ್ರಿಗೆ ಇದನ್ನು ನಾವು ವಿ ಹ್ಯಾವ್ ಕೆಪ್ಟ್ ಇಟ್ ಓಪನ್. ಇಲ್ಲಿ ದುಡ್ಡು, ಹಣ ಅನ್ನೋದು ಮುಖ್ಯ ಅಲ್ಲ. ನಾನು ಮತ್ತೆ ಹೇಳ್ತೀನಿ, ಏನಂದರೆ ಬರೀ ಆಸಕ್ತಿ ಇದ್ದರೆ ಸಾಲದು, ಪ್ರತಿಭೆ ಇರಬೇಕು, ನಿಮ್ಮಲ್ಲಿ ಆ ಶ್ರದ್ಧೆ ಇರಬೇಕು. ಆಸಕ್ತಿ ಸಾಕಷ್ಟು ಜನಕ್ಕೆ ಇರುತ್ತೆ. ಈಗ ನನಗೂ FIFA ವರ್ಲ್ಡ್ ಕಪ್ಪಲ್ಲಿ ಆಡಬೇಕು ಅಂತ ಆಸಕ್ತಿ ಇರ್ಬೋದು, ಆದರೆ ನನಗೆ ಆ ಪ್ರತಿಭೆ ಇದೆಯಾ, ನನ್ನಲ್ಲಿ ಅಕ್ಷಮತೆ ಇದೆಯಾ ಅಂತ ನಿಮ್ಮಲ್ಲಿ ಕಂಡು ಬಂದರೆ ಅದು ಎಲ್ಲ ರೀತಿಯಾದಂಥ ಸಹಕಾರವನ್ನು ನಾವು ನೀಡ್ತೇವೆ. ಮ್ಯಾಮ್, ನಿಮಗೆ ಕನ್ನಡ ಬರಲ್ಲ ಅಂತ ಸರ್ ಹೇಳಿದ್ರು, ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಅಂದರೆ ಪ್ರೆಸ್ ಮೀಟ್ಗೆ ನಾನು ಕನ್ನಡ ಕಲ್ತಿನೇ ಮಾತಾಡ್ತಿದ್ದೀನಿ. ನಾನು ಹಂಗೆ ಹೇಳಲಿಲ್ಲ. ನಾನು ಹೇಳಿದ್ದು, ಅವಳು ಹುಟ್ಟಿ ಬೆಳೆದಿದ್ದು ಮುಂಬೈ, ಆದರೆ ಮದುವೆ ಆದ ನಂತರ ಕನ್ನಡವನ್ನು ಶ್ರದ್ಧೆಯಿಂದ ಕಲ್ತಿದ್ದಾಳೆ. ಇವತ್ತು ಕನ್ನಡದಲ್ಲೇ ಪ್ರೆಸ್ ಮೀಟ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಅದು ನನಗೆ ಹೆಮ್ಮೆ ಅಂತ ಹೇಳಿದೆ. ಅಬ್ಸರ್ವ್ ಮಾಡ್ತಿದ್ವಿ ಸರ್, ಮ್ಯಾಮ್ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನೀವು ಅವ್ರ ಫೇಸ್ನೇ ನೋಡ್ತಾ ಇದ್ರಿ. ಇಲ್ಲ, ನನಗೇನಂದರೆ, ಇಲ್ಲ ಅದೇ ಏನಂದರೆ,
ನಾನು ಯಾವಾಗಲೂ ಹೇಳ್ತೀನಿ, ಭಾಷೆ ಅನ್ನೋದು ನೀವು ಭಾಳ ಪ್ರೀತಿಯಿಂದ ತಮ್ಮದಾಗಿಸ್ಕೋಬೇಕು. ಯಾಕೆಂದರೆ ನೀವು ಭಾಷೆಯನ್ನು ತಮ್ಮದಾಗಿಸ್ಕೊಂಡ್ರೆ ಆ ಭಾಷೆಯಲ್ಲಿರುವ ಆ ಕೋಟಿ ಕೋಟಿ ಜೀವಗಳು ತಮ್ಮದಾಗ್ತಾರೆ. ಸೊ ಹಾಗಾಗಿ ಇವಳು ಬಹಳ ಕನ್ನಡವನ್ನು ಪ್ರೀತಿಸಿ, ಗಂಡ ಕನ್ನಡ ಮಾತಾಡ್ತಾನೆ ಅಂತಲ್ಲ, ಅವಳಿಗೆ ಕನ್ನಡ ಭಾಷೆ ಮೇಲಿರುವ ಪ್ರೀತಿಯನ್ನು ಅವಳು ಅನೇಕ ಸಂದರ್ಭಗಳಲ್ಲಿ ತೋರಿಸಿದ್ದಾಳೆ. ಹಾಗಾಗಿ ಅವಳು ಭಾಳ ಪ್ರೀತಿಯಿಂದ ಭಾಷೆಯನ್ನು ಕಲಿತು ಇವತ್ತು ದಿನ ಪತ್ರಿಕಾಗೋಷ್ಠಿ ಕನ್ನಡದಲ್ಲಿ ಅವಳು ನೀಡಬೇಕಾದ್ರೆ ನನಗೆ ಭಾಳ ಹೆಮ್ಮೆ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನೀವು 700 ರೂಪಾಯಿ ಇಟ್ಕೊಂಡು ಮನೆಯಿಂದ ಆಚೆ ಬಂದಿರುವಂಥದ್ದು. ಸೊ ಆಗಿಂದ ಒಂದು ಜನ್ರೇಷನ್ ನೋಡೋದಕ್ಕೆ ಇವಾಗಿರೋ ಪೀಳಿಗೆಗೆ ಏನು ಒಂದು ಇನ್ಸ್ಪಿರೇಷನ್ ಕೊಡ್ತೀರಾ ಅನ್ನೋದು? ಅಲ್ಲ, ಅದು ನನ್ನ ಜೀವನದ ಕಥೆ ಅದು. ಹಂಗನ್ಬಿಟ್ಟು ಎಲ್ಲರೂ ಕಷ್ಟದಲ್ಲಿದ್ದರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅಂತ ಏನಿಲ್ಲ. ನಾನು ಹೇಳಿದ್ನಲ್ಲ, ಶ್ರದ್ಧೆ ಇರಬೇಕು, ಪ್ರತಿಭೆ ಇರಬೇಕು, ಆಸಕ್ತಿ ಇರಬೇಕು, ಮತ್ತು ಒಂದು ಛಲ ಇರಬೇಕು. ನಾವು ಈ ವಿಷಯದಲ್ಲಿ ಮುಂದೆ ಬರ್ತೀವಿ ಅನ್ನೋ ಛಲ ಇರಬೇಕು. ಅದಿದ್ದರೆ ನೀವು ಶ್ರೀಮಂತರಾದರೂ ಬೆಳಿಬೋದು, ಬಡವರಾದರೂ ಬೆಳಿಬೋದು. ಆದರೆ ಹಣ ಇದ್ದ ಕಾರಣಕ್ಕೆ ನೀವು ಬೆಳಿತೀರಾ ಅಂತಲ್ಲ, ಅಥವಾ ನಿಮ್ಮಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಬೆಳಿತೀರಾ ಅಂತಿಲ್ಲ. ಶ್ರದ್ಧೆ ಇರಬೇಕು. ಸೊ ಅದೇ ಬಹಳ ಮುಖ್ಯ. ನಿಮ್ಮ ವೈಫ್ಗೋಸ್ಕರ ನೀವೊಂದು ಯಾವುದಾದ್ರೂ ಹಾಡ್ಬೋದು ಅಂದರೆ ಯಾವುದು ಸಿಂಗಿಂಗ್ ಮಾಡ್ತೀರಾ ಅಂತ? ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಬಾ, ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ. ಥ್ಯಾಂಕ್ ಯು. ಓಕೆ ಮ್ಯಾಮ್, ನೀವು ಸಿಂಗಿಂಗ್ ಹಾಡ್ತೀರಾ? ನಿಮ್ಮ ಹಸ್ಬೆಂಡಿಗೋಸ್ಕರ ಯಾವ ಸಾಂಗ್ನ ಡೆಡಿಕೇಟ್ ಮಾಡ್ತೀರಾ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ. ಓಕೆ ಸರ್, ನಿಮ್ಮ ದ್ವಾರ ಮ್ಯೂಸಿಕ್ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ದ್ವಾರ ಮ್ಯೂಸಿಕ್ ನೀವು ಮೊದಲು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಫಾಲೋ ಮಾಡಿ, ಹಾಡುಗಳನ್ನು ಕೇಳಿ, ಪ್ರೋತ್ಸಾಹ ನೀಡಿ, ನಿಮ್ಮ ಆಶೀರ್ವಾದವನ್ನು ನೀಡಿ. ಮತ್ತು ಇದು ಕಲಾ ರಸಿಕರು, ಕಲಾವಿದರಿಗೆ ಇದು ನಿಮಗಾಗಿ ಪ್ರಾರಂಭಿಸಿರುವಂಥ ಒಂದು ಪ್ಲ್ಯಾಟ್ಫಾರ್ಮು. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆ ಕಲೆ ಇದ್ದು, ಶ್ರದ್ಧೆ ಇದ್ದು, ಆಸಕ್ತಿ ಇದ್ದು, ಪ್ರತಿಭೆ ಇದ್ದು, ನೀವು ಒಳ್ಳೆ ಉತ್ಕೃಷ್ಟವಾದಂಥ ಸಂಗೀತವನ್ನು ಹೊರತರಬೇಕು ಅಂತ ಆಸೆ ಪಟ್ಟರೆ ದ್ವಾರ ಮ್ಯೂಸಿಕ್ ನಿಮಗಾಗಿ. ಅಷ್ಟೇ. ಅವ್ರು ಎಲ್ಲ ಹೇಳಿದ್ದಾರೆ, ನಾನೇನು ಹೇಳೋದು. ಅದೇ ನಿಮ್ಮಲ್ಲಿ ಅದೇ ಟ್ಯಾಲೆಂಟ್ ಇದ್ದರೆ ಇಲ್ಲಿ ಬನ್ನಿ, ನಾವು ತುಂಬ ಸಪೋರ್ಟ್ ಮಾಡ್ತೀವಿ ನಿಮ್ಮನ್ನು. ನಿಮಗೆ ಆ್ಯಸ್ ಐ ಟೋಲ್ಡ್ ಯು, ಕಂಪೋಸರ್ ಅಂದರೆ ನಾವು ಲಿರಿಸಿಸ್ಟ್ ಜೊತೆ ಕನೆಕ್ಟ್ ಮಾಡ್ತೀವಿ, ಇಲ್ಲಾಂದರೆ ಸಿಂಗರ್ಸ್ ಜೊತೆ ಕನೆಕ್ಟ್ ಮಾಡ್ತೀವಿ. ಒಳ್ಳೆ ಒಂದು ಔಟ್ಪುಟ್ ಕೊಡೋಣ. ಒಂದು ಒಳ್ಳೆಯ ಒಂದು ಹಾಡಾಗ್ಬೋದು, ಏನಾದರೂ ಬೇರೆ ಸ್ಟೋರಿ ಆಗ್ಬೋದು, ಎನಿಥಿಂಗ್, ಚಿಲ್ಡ್ರನ್ಸ್ ಸ್ಟೋರೀಸ್ ಆಗ್ಬೋದು, ಎನಿಥಿಂಗ್, ಎನಿ ಕಾನ್ಸೆಪ್ಟ್ ಇದ್ರೂ ನೀವು ಬನ್ನಿ, ನಾವಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಗಾಯಕ ವಿಜಯ್ ಪ್ರಕಾಶ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.